ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ವೀಟ್ ರೆಸಿಪಿ ತೋರ್ಸಾತೀನಿ, ಬರ್ರಿ ಅದೇನಂತ ಕಲಿಯೋಣಂತ. ಇವತ್ತು ನಾನು ನಿಮ್ಗೆ ಗುಲಾಬ್ ಜಾಮೂನ್ ಮಾಡಿ ತೋರ್ಸಾತೀನಿ. ಅದು MTR ಅವ್ರದ್ದು. ನೋಡ್ರಿ, ಇಲ್ಲೊಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಹಿಟ್ಟು ತೊಗೊಂಡಿನಿ. ಅದೊಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಚಿಟಕಿ ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗ್ತೈತಿ. ಮತ್ತು ಇಲ್ಲಿ ನಾನು ಅಡುಗೆ ಸೋಡಾ ಬರ್ತೈತಲ್ಲ, ಅದನ್ನು ಹಾಕೇನಿ ಸ್ವಲ್ಪ. ಅದರಿಂದ ಗುಲಾಬ್ ಜಾಮೂನ್ ಭಾಳ ಸಾಫ್ಟ್ ಆಗ್ತಾವೆ. ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡಿರಿ. ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಆಗಬೇಕದ. ಈ ಥರ ಎಲ್ಲ ಹೊಂದ್ಕೋಬೇಕು, ಉಪ್ಪು ಮತ್ತು ಸೋಡಾ. ಈ ಸ್ಟೇಜ್ ಒಳಗೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು. ಅದೇನು ಫುಲ್ ಏನು ಹಾಲಿನಾಗ ಕಲಿಸ್ಬೇಕಂತೇನಿಲ್ಲ, ಇಷ್ಟು ಸ್ವಲ್ಪ ಹಾಲು ಹಾಕಿದ್ರೆ ಸಾಕಿದಕ್ಕೆ. ಮತ್ತು ಸ್ವಲ್ಪ ಇಲ್ಲೇ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿರ್ತೈತಲ್ಲ ಆ ಹದಕ್ಕೆ ಕಲಿಸ್ಕೊಳತ್ತೀನಿ. ನೋಡ್ರಿ, ಈ ಥರ ಚೆಂದ ಕಲಿಸ್ಕೋಬೇಕಿದ್ನ ಹಿಟ್ಟ. ಇಷ್ಟು ಹದ ಇದ್ರೆ ಸಾಕು. ಇದನ್ನು ಸ್ವಲ್ಪ ಒಂದು 15 ನಿಮಿಷ ಮುಚ್ಚಿಡಬೇಕು. ಈ ಸ್ವಲ್ಪ ಹಿಟ್ಟೆ ನೆನಿಬೇಕಿದೆ. ನೋಡ್ರಿ, ಈಗ ಒಂದು 15 ನಿಮಿಷ ಆಗೈತಿ. ಹಿಟ್ಟು ಸ್ವಲ್ಪ ನೆಂದೈತಿ. ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು. ನಮ್ಗೆ ಯಾವ ಸೈಜ್ ಗುಲಾಬ್ ಜಾಮೂನ್ ಬೇಕಲ್ಲ ಆ ಸೈಜ್ ಮಾಡ್ಕೋಬೇಕು. ಅಂದರೆ ಈ ಗುಲಾಬ್ ಜಾಮೂನ್ ಏನಾಗ್ತಾವೆ, ಎಣ್ಣೆ ಒಳಗೆ ಕರೆದ ಕೂಡಲೇ ಒಂದು ಸೈಜ್ ಇರ್ತಾವೆ, ಆಮೇಲೆ ಪಾಕದಾಗ ಹಾಕಿದ ಕೂಡಲೇ ಡಬಲ್ ಆಗ್ತಾವೆ ಸೈಜ. ಸೊ ನೋಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ ಮಾಡ್ಕೊರಿ. ಮತ್ತಿಲ್ಲೇ ನಾನು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಳತ್ತೀನಿ. ತುಪ್ಪ ಅಥವಾ ಎಣ್ಣೆ ಯಾವುದೈತಲ್ಲ ಅದು ಹಚ್ಕೋಬೋದಾ. ಜಾಸ್ತಿ ನೀವು ತುಪ್ಪ ಮತ್ತು ಎಣ್ಣೆ ಹಚ್ಕೊಳ್ಳೋದ್ರಿಂದ ಕ್ರ್ಯಾಕ್ಸ್ ಆಗೋದಿಲ್ಲ, ಸೀಳಂಗಿಲ್ಲ ಗುಲಾಬ್ ಜಾಮೂನ್. ನೋಡ್ರಿ, ನಾನು ಇಲ್ಲೇ ನಡುವೆ ಒಂದು ಒಣ ದ್ರಾಕ್ಷಿ ಇಟ್ಕೊಳತ್ತೀನಿ. ಇದು ಸ್ವಲ್ಪ ತಿನ್ನುವಾಗ ಸ್ವಲ್ಪ ಹುಳಿ ಟೇಸ್ಟ್ ಬಂತಂದ್ರೆ ಗುಲಾಬ್ ಜಾಮೂನು ಭಾರಿ ಟೇಸ್ಟ್ ಕೊಡ್ತವೆ ಇವ. ನೋಡ್ರಿ, ಇಲ್ಲಿ ಜಾಸ್ತಿ ನನ್ನ ಕೈಗೆ ತುಪ್ಪ ಹಚ್ಕೊಂಡೇನಲ್ಲ, ಒಂದು ಸ್ವಲ್ಪ ಕ್ರ್ಯಾಕ್ ಇಲ್ಲ ಇವು ಜಾಮೂನು. ಈ ಥರ ಎಲ್ಲ ರೌಂಡ ಅಥವಾ ನಿಮ್ಗೆ ಯಾವ್ದು ಶೇಪ್ ಇಷ್ಟ ಅಲ್ಲ ಆ ಶೇಪ್ ಒಳಗೆ ನೀವು ಮಾಡ್ಕೊಂಡು ಇಟ್ಕೋಬೇಕು. ಇನ್ನೊಂದು ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಳತ್ತೀನಿ ಈ ಜಾಮೂನೆಲ್ಲ ಕರಿಯಾಕ. ನೋಡ್ರಿ, ಸ್ವಲ್ಪ ಎಣ್ಣೆ ಕಾದೈತೀಗ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಜಾಮೂನೆಲ್ಲ ಕರಿಬೇಕು. ಬೇಕಂದ್ರೆ ಒಳಗೆಲ್ಲ ಚೆಂದಾಗ ಬೇಯಬೇಕವ. ನೀವು ಜೋರು ಫ್ಲೇಮ್ ಒಳಗೆ ಇಟ್ಕೊಂಡು ಕರೆದ್ರಿ ಅಂದ್ರೆ ಮ್ಯಾಲಷ್ಟೇ ಕರಿತಾವೆ, ಒಳಗೆಲ್ಲ ಹಸಿ ಹಸಿ ಹಂಗೆ ಇರ್ತಾವೆ ಜಾಮೂನ. ಸೊ ನೋಡ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಕರೀರಿ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳತ್ತೀನಿ. ಈ ಥರ ಕುದಿ ಬರಬೇಕದ. ಇದು ಒಂಥರ ಒಂದೇಳಿ ಪಾಕ ಬರಬೇಕು. ನೋಡ್ರಿ, ಇಷ್ಟು ಕುದ್ದಾದ್ಮೇಲೆ ನಾನು ಇಲ್ಲೊಂದು 2 ಸ್ಪೂನ
ಹಾಲು ಹಾಕ್ಕೊಳತ್ತೀನಿ. ಯಾಕಂತ ಮುಂದೆ ಹೇಳ್ತೀನಿ ನಿಮ್ಗೆ. ನೋಡ್ರಿ, ಈಗ ನಾ ಹಾಲು ಹಾಕ್ಕೊಂಡಿರೋದ್ರಿಂದ ಆ ಸಕ್ಕರೆ ಒಳಗೆ ಏನು ಇರ್ತೈತಲ್ಲ ಕಸ ಹಿಂಗೆ ಮ್ಯಾಲೆ ಬರ್ತೈತದ. ನೀವು ಮುಂದೆ ತೋರಿಸ್ತೀನಿ ನೋಡ್ರಿ ಕಸ ಹೆಂಗೆ ಬಂದಿರ್ತೈತಿ ಸಕ್ಕರೆ ಒಳಗಿಂದಂತ. ನೀವು ಈ ರವೆ ಉಂಡೆ ಮಾಡ್ಕೊಳ್ಳುವಾಗೂ ಈ ಮೆಥಡ್ ಯೂಸ್ ಮಾಡಿದ್ರೆ ರವೆ ಉಂಡೆ ಸದೆ ಬೆಳ್ಳಗೆ ಚಲೋ ಬರ್ತಾವೆ. ನೋಡ್ರಿ ಕಸ ಕಾಣಿಸತ್ತಿರ್ಬೋದಲ್ಲ ನಿಮ್ಗೆ. ಹಾಲು ಹಾಕ್ಕೊಳ್ಳೋದ ಉದ್ದೇಶ ಅದ ಐತಿ. ಅದು ಕಸ ಎಲ್ಲ ಅಂದರೆ ಈ ಸಕ್ಕರೆ ಒಳಗೆ ಜಾಸ್ತಿ ಏನಿಲ್ಲ. ಬೇಕಾದ್ರೆ ನೀವು ಮನೆಯೊಳಗೆ ಈ ಥರ ಪಾಕ ಮಾಡ್ಕೋಬೇಕಾದ್ರೆ ಟ್ರೈ ಮಾಡಿರಿ. 1-2 ಸ್ಪೂನ್ ಹಾಲು ಹಾಕ್ಕೊರಿ, ಆವಾಗ ಕಸ ಹೆಂಗೆ ಬರ್ತೈತೆ ನೋಡಿರಿ. ಮತ್ತು ಸ್ವಲ್ಪ ಫ್ಲೇವರಿಗೆ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡೀನಿ. ಮತ್ತು ಈ ಕರ್ದಿದ್ದೇನು ಜಾಮೂನ್ ಅದಾವಲ್ಲ ಅವನ್ನೆಲ್ಲ ಪಾಕದಾಗ ಹಾಕ್ಕೊಂಡೀನಿ. ಹಾಕ್ಕೊಂಡು ಏನಿಲ್ಲ ಅಂದ್ರೂ ಒಂದು 20-25 ನಿಮಿಷ ಬಿಡ್ಬೇಕ್ರಿ ನೆನೆಯಾಕೆ ಅದ್ರೊಳಗನ. ನೋಡ್ರಿ, ಈಗ ಗುಲಾಬ್ ಜಾಮೂನ್ ರೆಡಿ ಆಗೈತಿ. ನಾನು ಕಟ್ ಮಾಡಿ ತೋರ್ಸಾತೀನಿ. ನೋಡ್ರಿ ಎಷ್ಟು ಸಾಫ್ಟ್ ಬಂದಾವಲ್ಲ ಜಾಮೂನ. ನಿಮಗೂ ಬಾಯಾಗ ನೀರು ಬರತ್ತಿರ್ಬೋದಲ್ಲ. ನೆಕ್ಸ್ಟ್ ರೆಸಿಪಿ